ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಟ್ಟ ಡಾಕ್ಟರ್ ಮೌಲಾನಾ ಶರೀಫ್ ಕುಟುಂಬ. ಯಮನ್ ನರ್ಸ್ ಗಲ್ಲು ಶಿಕ್ಷೆ ತಪ್ಪಿಸಲು ಶ್ರಮಿಸ್ತಾ ಇರುವ ವಕೀಲ ಶರೀಫ್. ಎಸ್ ವೀಕ್ಷಕರೇ, ಯಮನ್ನಲ್ಲಿ ವಾಸವಾಗಿರುವ ಕೇರಳದ ನರ್ಸ್ ನಿಮಿಷಾ ಪ್ರಿಯಾ ಅವರಿಗೆ ಗಲ್ಲು ಶಿಕ್ಷೆ ಪ್ರಕಟವಾಗಿತ್ತು. ಜೀವನ ಕಟ್ಟಿಕೊಳ್ಳಲು ದೇಶ ಬಿಟ್ಟು ಮತ್ತೊಂದು ದೇಶಕ್ಕೆ ಹೋಗಿದ್ದಾಕೆಯ ಬದುಕಲ್ಲಿ ದುರಂತವೇ ನಡೆದುಬಿಟ್ಟು. ತನಗೆ ಎದುರಾದ ಸಂಕಷ್ಟದಿಂದ ಪಾರಾಗಲು ಆತುರದ ಕೈಗೆ ಬುದ್ಧಿ ಕೊಟ್ಟರು ನಿಮಿಷಾ. ಯಮನ್ ದೇಶದ ಪ್ರಜೆಯ ಕೊಲೆ ಕೇಸ್ನಲ್ಲಿ ಈಗ ಮರಣ ದಂಡನೆಯಂತಹ ಘೋರ ಶಿಕ್ಷೆಗೆ ಗುರಿಯಾಗಿದ್ದಾರೆ. ಇಡೀ ಭಾರತದ ದೇಶದ ಗಮನ ಈಗ ಆಕೆಯ ಕಡೆ ನೆಟ್ಟಿದೆ. ಪ್ರಿಯಾ ಶಿಕ್ಷೆಯಿಂದ ಪಾರಾಗಲೆಂದು ಪ್ರಾರ್ಥನೆಗಳು ಕೇಳಿ ಬರ್ತಾವೆ. ಭಾರತ ಸರ್ಕಾರ ಕೂಡ ಆಕೆಯನ್ನ ಸುರಕ್ಷಿತವಾಗಿ ದೇಶಕ್ಕೆ ಕರೆತರಲು ಶತ ಪ್ರಯತ್ನ ನಡೆಸ್ತಾ ಇದೆ. ಇತ್ತ ಆಕೆಯನ್ನ ಶಿಕ್ಷೆಯಿಂದ ತಪ್ಪಿಸಲು ಡಾಕ್ಟರ್ ಮೌಲಾನಾ ಶರೀಫ್ ದೊಡ್ಡ ಪ್ರಯತ್ನವನ್ನೇ ಮಾಡಿಸಿದ್ದಾರೆ. ಇಂದು ಡಾಕ್ಟರ್ ಮೌಲಾನಾ ಶರೀಫ್ ಅವರು ತಮ್ಮ ಕುಟುಂಬ ಸಮೇತರಾಗಿ ಶ್ರೀ ಸಿದ್ಧಗಂಗಾ ಮಠಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಹೌದು, ನಿಮಿಷಾ ಪ್ರಿಯಾರನ್ನ ಶಿಕ್ಷೆಯಿಂದ ಹೇಗಾದ್ರೂ ಪಾರು ಮಾಡಬೇಕೆಂಬ ಪ್ರಯತ್ನಗಳು ನಡೀತಲೇ ಇವೆ. ಮೊನ್ನೆ ತಾನೇ ಆಕೆಯ ತಾಯಿ ಮೃತನ ಕುಟುಂಬಕ್ಕೆ ಬ್ಲಡ್ ಮನಿ ನೀಡುವುದಾಗಿ ಹೇಳಿದ್ರು. ಆದ್ರೆ ಎಷ್ಟೇ ಸಂಧಾನ ಮಾಡಿದ್ರೂ ಕೂಡ ಮೃತನ ಕುಟುಂಬಸ್ಥರು ಒಪ್ತಾ ಇಲ್ಲ. ನಿಮಿಷಾ ಪ್ರಿಯಾ ಮರಣ ದಂಡನೆಯನ್ನ ಮುಂದೂಡಿದೆ. ಇತ್ತ ನಿಮಿಷಾಳನ್ನ ಹೇಗಾದ್ರೂ ಗಲ್ಲು ಶಿಕ್ಷೆಯಿಂದ ಪಾರು ಮಾಡಲೇಬೇಕೆಂದು ಡಾಕ್ಟರ್ ಮೌಲಾನಾ ಶರೀಫ್ ಒಪ್ಪಣ ತೊಟ್ಟಿದ್ದು ನಡೆದಾಡುವ ದೇವರು ಶ್ರೀಗಳ ದರ್ಶನ ಪಡೆಯಲು ಆಗಮಿಸಿದ್ರು. ಅವರನ್ನ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಂಡ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಶ್ರೀಗಳು ಅವರಿಗೆ ಹೂಗುಚ್ಛವನ್ನ ನೀಡಿ ಶಾಲು ಹೊದಿಸಿ ಸನ್ಮಾನಿಸಿದ್ರು. ನಂತರ ಅವರು ಮಠದಲ್ಲಿ ನಡೆಯುವಂತಹ ಶಿಕ್ಷಣ, ಊಟದ ವ್ಯವಸ್ಥೆಯನ್ನ ವೀಕ್ಷಿಸಿದ್ರು. ನಂತರ ತಾವೇ ತಮ್ಮ ಕೈಯಾರೆ ಮಕ್ಕಳಿಗೆ ಊಟವನ್ನ ಬಡಿಸಿದ್ರು. ಆ ಮೂಲಕ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದಕ್ಕೆ ಪಾತ್ರರಾದ್ರು. ಇತ್ತ ಡಾಕ್ಟರ್ ಮೌಲಾನಾ ಶರೀಫ್ ಅವರ ಕಾರ್ಯಕ್ಕೆ ಸಿದ್ಧಲಿಂಗ ಶ್ರೀಗಳು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.